ತರ 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 ಅಪ್ಪ 2025 ಎಂಟರ್ ಆಗ್ತಿದ್ದಂಗೆ ಏನೇನು ಅದ್ಭುತಗಳಾಗ್ತಿದೆ ಸ್ಯಾಂಡಲ್ವುಡ್ಡಲ್ಲಿ. ಅವ್ರು ಈ ಥರ ಒಂದು ಫುಲ್ ವಿಚಿತ್ರವಾಗಿ ಕ್ಯಾರೆಕ್ಟರಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಈಗ ಭೂತ ಪ್ರೇತಗಳ ಹಸಿವ ನೀಗಿಸೋ ಮಾರಣ ಹೋಮ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಕ ಅನ್ನೋ ಒಂದು ಟೈಟಲ್ ಟೀಸರ್ ಮೇಲೆ ರಿಯಾಕ್ಟ್ ಮಾಡಕ್ ಕೊಡಿದ್ದೀನಿ. ಸೊ ಹಿಂಗೆ ಆಗ್ತಾ ಇಲ್ಲ, ಲೆಟ್ಸ್ ಗೋ. ಇದು ಕಾಲಗರ್ಭದ ಕೂಗು. ಚರಿತ್ರೆಯ ಎದೆ ಸೀಳಿ ವರ್ತಮಾನದ ಕಿವಿಗಪ್ಪಳಿಸಿದ ಗರ್ಜನೆ. ಯಾರೋ ಹೆಣೆದ ಕಟ್ಟುಕಥೆಯಲ್ಲ, ಜನರಿಗಾಗಿಯೇ ಬದುಕಿದ ವೀರನ ದಂತಕಥೆ. ಕ್ಷುದ್ರ ಶಕ್ತಿಯ ಎದುರು ರುದ್ರ ಶಕ್ತಿಯ ಸಮರ. ಭೂತ ಪ್ರೇತ ಪಿಶಾಚಿಗಳ ಹಸಿವ ನೀಗಿಸು ಮಾರಣ ಹೋಮ. ಸೃಷ್ಟಿ ಸಮಷ್ಟಿಯನ್ನೇ ನಡುಗಿಸು ಘೋರ ಸಂಗ್ರಾಮ. ವಿಧಾತನ ವಿಧಿಪರಹವನ್ನೇ ಚದುರಿಸು ಕ್ಷುದ್ರ ಮಂತ್ರ. ಪಂಚಭೂತಗಳು ಥರ 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 ತತ್ತರ. ಓ ಮೈ ಗಾಡ್, ಚೆನ್ನಾಗಿದೆ. ಓ ಏನು ನೋಡಿದೆ ಗುರು, ಇದು 2025 ಎಂಟರ್ ಆಗ್ತಿದ್ದಂಗೆ ಏನೇನು ಅದ್ಭುತಗಳಾಗ್ತಿದೆ ಸ್ಯಾಂಡಲ್ವುಡ್ಡಲ್ಲಿ. ಯಪ್ಪ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಈ ಥರ ಒಂದು ಕ್ಯಾರೆಕ್ಟರ್ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಮಾಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಅದೊಂದು ಆಶ್ಚರ್ಯ ಆಗ್ತಿತ್ತು. ಬಟ್ ಅವ್ರು ಈ ಥರ ಒಂದು ಫುಲ್ ವಿಚಿತ್ರವಾಗಿ ಕ್ಯಾರೆಕ್ಟರಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿತ್ತು. ಸೊ ಇದರಲ್ಲಿ ಏನು ಹೇಳಕ್ಕೆ ಹೊಡಿದೆ ಅಂದರೆ ಒಂದು 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 ಹಿಸ್ಟಾರಿಕಲ್ ಟಚ್ ಕೊಟ್ಟಿದ್ದಾರೆ ಈ ಸ್ಟೋರಿಗೆ. ಅಂದರೆ ಒಂದು ನಾಯಕನ ಕತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದಂಗೆ ಈಗ ಒಂದು ದಂತಕತೆ. ಒಬ್ಬ ಎಲ್ಲೋ ಫಿಕ್ಷನಲ್ ಕ್ಯಾರೆಕ್ಟರ್ ಅಲ್ಲ, ಜನಗಳ ಮಧ್ಯೆ ಜನಗಳಿಗೋಸ್ಕರ ಹೋರಾಡಿರೋ ಒಬ್ಬ ಯೋಧ ಒಬ್ಬನ ಕತೆ ಅಂತ ಹೇಳುತ್ತೆ. ಆ್ಯಂಡ್ ಮತ್ತೊಂದು ಹೇಳ್ತಾರಲ್ಲಿ ಇದು ಕ್ಷುದ್ರ ಶಕ್ತಿಯ ವಿರುದ್ಧ, ಕ್ಷುದ್ರ ಶಕ್ತಿ ವರ್ಸಸ್ ರುದ್ರಶಕ್ತಿ ನಡುವೆ ಆಗೋ ಅಂದರೆ ಯುದ್ಧ. ಕ್ಷುದ್ರ ಶಕ್ತಿ ಅಂದರೆ ಮಾಟ ಮಂತ್ರ, ಅಗೇನ್ಸ್ಟ್ ರುದ್ರಶಕ್ತಿ ಅಂದರೆ ಶಿವನ ಶಕ್ತಿ. ಇದ್ರ ಮಧ್ಯೆ ಆಗೋ ಒಂದು ಸಮರ ಯುದ್ಧ ಅಂತ ಹೇಳಿದ್ದಾರೆ. ಆ್ಯಂಡ್ ಅಲ್ಲಿಂದ ನಮಗೆ ಅವ್ರ ಕ್ಯಾರೆಕ್ಟರ್ ಬಿಲ್ಡಪ್ ಎಂಟರ್ ಆಗಿದ್ದಾರೆ. ಓಹೋ, ಆ ಸೆಟಪ್ ಇರ್ಬೋದು, ಆ ಮಾಟ ಅವರು ಒಂದು ಸ್ಕಲ್ಗಳ ಮೇಲೆ ನಡ್ಕೊಂಡು ಹೋಗೋದು, ಬೆಂಕಿ ಹತ್ತಿರ ಸ್ಕಲ್ ಮೇಲೆ ಎಲ್ಲ ಸಗದಾಗಿತ್ತು. ಆ್ಯಂಡ್ ಅವರು ಒಂದು ಅವರು ಫಸ್ಟ್ ಆಫ್ ಆಲ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟೇ, ಬ್ಲ್ಯಾಕ್ ಕಲರ್ ರುದ್ರ ಮಾಲೆಗಳು, ಆಮೇಲೆ ಭಸ್ಮ ಹಾಕ್ಕೊಂಡು, ಓ ಮೈ ಗಾಡ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಆ್ಯಂಡ್ ಅದೇ ಅವರು ಹೇಳೋ ಪ್ರಕಾರ ಅಷ್ಟಿದ್ದಲ್ಲಿ ಅವ್ರು ಹೇಳ್ತಾರೆ ನೋಡಿ, ಇದು ಈಗ ಭೂತ ಪ್ರೇತಗಳ ಹಸಿವ ನೀಗಿಸೋ ಮಾರಣ ಹೋಮ. ಅಲ್ಲಿ ಸ್ಟಾರ್ಟಿಂಗಲ್ಲೇ ನೋಡ್ಬೋದು ನೀವೆಲ್ಲ ಎಲ್ಲ ಏನು ಮನುಷ್ಯರುಗಳನ್ನೆಲ್ಲ ನೇತು ಹಾಕಿದ್ದಾರೆ, ಅಂದರೆ ಸತ್ತೋಗಿರೋರ್ನೆಲ್ಲ ಅವ್ರ ಆತ್ಮಗಳನ್ನು ಹೀರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವರು ಮಾಟ ಮಂತ್ರ ಕ್ಯಾರೆಕ್ಟರ್ ಮಾಡೋದನ್ನು ಫಸ್ಟ್ ತೋರಿಸಿದ್ದಾರೆ, ಅವ್ರ ಆತ್ಮಗಳನ್ನ ಹೀರ್ಕೊಳ್ಳೋ ಅವ್ರ ಆತ್ಮಗಳ ಹಸಿವ ನೀಗಿಸು ಅಂತ ಹೇಳಿದ್ರೆ. ಸೊ ಅದಕ್ಕೆ ಒಂಥರ ಬಲಿಯಾಗಿದೆ, ನರ ಬಲಿಯಾಗಿದೆ, ಅದಕ್ಕೆ ಆ ಥರ ಅವನ್ನೆಲ್ಲ ಸುತ್ತ ಕಟ್ಟಿಟ್ಟಿದ್ದಾರೆ. ಸೊ ಹಸಿವಿಗಿಸೋ ಇದು ಇದೆಲ್ಲ ಪಂಚಭೂತಗಳನ್ನ ಥರ ನಡುಗಿಸ್ಬಿಡ್ತೀವಿ. ಅಪ್ಪ ಅದೇನು ಗುರು ಡೈಲಾಗ್ ಹೇಳಿದ್ರು, ಥರ 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 ಅಪ್ಪ ಡೈಲಾಗ್ ಡೆಲಿವರಿ, ಅವರು ಎಕ್ಸ್ಪ್ರೆಷನ್ಸ್ ಎಲ್ಲ ಸಖತ್ತಾಗಿತ್ತು ಆ ಪಾಯಿಂಟಲ್ಲಿ. ಆ್ಯಂಡ್ ಓವರಾಲ್ ಅಷ್ಟು ಅವ್ರ ಆ್ಯಕ್ಟಿಂಗು ಅಷ್ಟೇ, ಅವರು ಆ್ಯಕ್ಟಿಂಗ್ ಮಾಡಿ ಕಮೆಂಟೇ ಇಲ್ಲ, ಅವ್ರು ಮಾಡ್ತಾರೆ ಆ್ಯಕ್ಟರ್ ಅವರು. ಇದರಲ್ಲಿ ಒಳ್ಳೆ ಸ್ಕೋಪ್ ಇದೆ ಅವ್ರಿಗೆ, ಹೊಸ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಆ್ಯಂಡ್ ಮತ್ತೊಂದಲ್ಲಿ ಒಂದು ಸೆಕೆಂಡ್ ನಾನು 2 ಸಲ ನೋಡಿದೆ ಟೀಸರ್ನ, ಏನಾಗ್ತಿದೆ ಇದು ಅಂತ ನೋಡಿದ್ರೆ ಆಮೇಲೆ ಹೋಯ್ತು ಡ್ಯುವಲ್ ಕ್ಯಾರೆಕ್ಟರ್ ಇದು, ಅವರು ಡ್ಯುವಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಫಸ್ಟಲ್ಲಿ ನೋಡ್ಬೋದು, ಒಂದು ಇಲ್ಲಿ ಗೂಳಿ ಚಿಹ್ನೆ ಇದೆ. ಓಕೆ, ಅವರು ಕೆಟ್ಟ ಒಂಥರ ಇದಾಗಿ ಮಾತಾಡುವಾಗ ಏನು ಸ್ವಲ್ಪ ಏನದು ಬೀಭತ್ಸ ವಿಕೃತ ಇದನ್ನ ರಸದಲ್ಲಿ ಮಾತನಾಡುವಾಗ ಅವ್ರು ಆ ಥರ ತೋರಿಸ್ತಾರೆ. ಅಂದರೆ ನಾವು ಮಾಟ ಮಂತ್ರ ಮಾಡೋ ಕ್ಯಾರೆಕ್ಟರು. ಅದೇ ನೆಕ್ಸ್ಟ್ ಸೆಕೆಂಡ್ ರುದ್ರ ಅಂತ ಅವ್ರು ಶಿವನ್ ತೋರಿಸ್ತಾರೆ. ಅಲ್ಲೆಲ್ಲ ಪಕ್ಕ ಬೆಂಕಿ ಇರುತ್ತೆ, ಅಲ್ಲಿಂದ ತ್ರಿಶೂಲ ಬೆಂಕಿ ಇರುತ್ತೆ, ಅಂಡ್ ಅವರಿಗೆ ಭಸ್ಮ ದಾರ ಬರುತ್ತೆ, ಹಣೆ ಮೇಲೆ ಭಸ್ಮ ಬರುತ್ತೆ, 3 ಲೋಕ ಮೇಲೆ ಮಧ್ಯ ಇದೊಂದು ಏನೋ ತಿಲಕ ಬರುತ್ತೆ ಆ ಥರ. ಅಂದರೆ ಅವರು ಶಿವ ಅನ್ನೋ ಥರ ತೋರಿಸಿದ್ದಾರೆ. ಅವ್ರ ಕೆಳಗೆ ಹಾವು ಅದನ್ನು ಚೆನ್ನಾಗಿತ್ತು, ಡೀಲಿಂಗ್ ಚೆನ್ನಾಗಿತ್ತು, ಹಾವು ಬರೋದು, ನಂದಿ ತೋರಿಸಿದ್ದು ಅವರ ಡೀಲಿಂಗ್ ಚೆನ್ನಾಗಿತ್ತು, ಶಿವ ಅಂತ ತೋರಿಸೋಕ್ಕೆ. ಅದೇ 2 ಕ್ಯಾರೆಕ್ಟರ್ ಇದೆ, ಒಂದೇ ಕ್ಯಾರೆಕ್ಟರಲ್ಲಿ 2 ಶೇಡ್ ಇದೆ ಅಂತ ಹೇಳ್ಬೋದು. ಅದೇ ಅದನ್ನು ಹೇಳಿದ್ದಾರೆ, ಶುದ್ರಶಕ್ತಿ ವರ್ಸಸ್ ರುದ್ರಶಕ್ತಿ. ಶುದ್ರಶಕ್ತಿಯ ಮಾಟ ಮಂತ್ರ ಅಂದರೆ ಫಸ್ಟ್ ಕ್ಯಾರೆಕ್ಟರು, ಆ್ಯಂಡ್ ರುದ್ರಶಕ್ತಿ ಅಂದರೆ ಈ ಶಿವ, ಅಂದರೆ ಇವ್ರು ಅದೇ ಸೆಕೆಂಡ್ ಬರುತ್ತಲ್ಲ ಎಂಡಲ್ಲಿ ಆ ಕ್ಯಾರೆಕ್ಟರು. ಸೊ ಅದನ್ನೇ ಹೇಳಕ್ಕೆ ಬಯಸಿದ್ದಾರೆ. ಡೈರೆಕ್ಟರ್ ಬಂದು ಧನಂಜಯ ಅಂತ ಅವ್ರ ಬಗ್ಗೆ ನಂಗೆ ಗೊತ್ತಿದ್ದು, ನನಗೆ ಐ ಥಿಂಕ್ ನನಗೆ ಅವ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಟೈಟಲ್ ಟೀಸರ್ ಅಂತೂ ಒಂದು ಎಕ್ಸ್ಪೆಕ್ಟೇಷನ್ ಹೊಡಿಸಿದ್ದಾರೆ, ಅಂದರೆ ಏನೋ ಡಿಫ್ರೆಂಟ್ ಆಗಿದೆ ಅಂತ ಗೊತ್ತಾಗ್ತದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೀವು ಕೆಲವು ಎಲ್ಲ ಕಡೆ ಬರೋಕ್ಕೆ ಶುರು ಆಗಿದೆ. ಈಗ ಸಿನಿಮಾದಲ್ಲಿ ಅದು ಕನ್ನಡ ಸಿನಿಮಾಗೂ ಎಂಟರ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಅವ್ರು ಬಳಸಿದ್ದ ವೀಡಿಯೋಗಳು ನೋಡ್ಬೋದು, ಅವೆಲ್ಲ ಶಾರ್ಟ್ಸಲ್ಲಿ ಅವೆಲ್ಲ ಕ್ರಿಯೇಟೆಡ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಉಪಯೋಗಿಸಿದ್ದಾರೆ. ಎಐನ ಮಾಡಿಬಿಟ್ಟು ಅಷ್ಟು ಸ್ಟಾರ್ಟಿಂಗ್ ಹಿಸ್ಟಾರಿಕಲ್ ಫುಟೇಜ್ ತೋರಿಸ್ತಾರೆ, ಆಮೇಲೆಲ್ಲ ಮಾಡಿ ಶೂಟ್ ಮಾಡಿದ್ರು. ಬಟ್ ಸ್ಟಾರ್ಟಿಂಗಲ್ಲೇ ಇದು ಅದು ಎಐನ ಮುಂದೆ ಸಿನಿಮಾಗೆ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಡೆವಲಪ್ ಆಗೋದು, ಅಡ್ವಾನ್ಸ್ ಆಗೋದು, ಬಟ್ ತೀರಾ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಒಳ್ಳೆಯದೋ ತಪ್ಪು ಗೊತ್ತಿಲ್ಲ. ಬಟ್ ಆದರೂ ಚೆನ್ನಾಗಿದೆ, ಇದನ್ನು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಎಐನ. ನೋಡೋಣ ಯಾವಾಗ ಬರುತ್ತೆ. ಟೈಟಲ್ ಅನೌನ್ಸ್ಮೆಂಟ್ ಡೇಟ್ ಯಾವಾಗ, ಅದ್ರ ಬಗ್ಗೆ ಎಲ್ಲ ಏನೂ ಹೇಳಿಲ್ಲ. ಐ ಥಿಂಕ್ ಯಾರಿಗೆ ಗೊತ್ತು, ಒಂದೊಂದ್ಸಲ ಈ ವರ್ಷ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ವರ್ಷ ಮತ್ತೊಂದು ಅಪ್ಡೇಟ್ ಕೊಡ್ತಾರೆ, ಸೆಕೆಂಡ್ ಅಪ್ಡೇಟ್ ಕೊಡ್ತಾರೆ. ಹಂಗೆ ಮಾಡಿದರೆ ಸಾಕು ಅಂತ ಹೇಳ್ತೀನಿ. ಈ ವರ್ಷದಲ್ಲಿ ಅಪ್ಡೇಟ್ಸ್ ಬರ್ತಾ ಇರಲಿ, ಕಾನ್ಸ್ಟೆಂಟ್ ಹೈಪ್ ಕ್ರಿಯೇಟ್ ಆಗಲಿ ಅಂತ ಹೇಳ್ತೀನಿ. ಸೊ ಪಿನಾಕ, ಎಸ್, ಎಲ್ಲ ಅವರ ಇಂಗ್ಲೀಷ್ ಹೆಸರುಗಳ ಮಧ್ಯೆ ಕನ್ನಡ ಸಿನಿಮಾದ ಮಧ್ಯೆ ಒಂದು ಒಳ್ಳೆ ಶುದ್ಧ ಪಿನಾಕ ಅನ್ನೋ ಕನ್ನಡ ಒಂದು ಪದದ ಸಿನಿಮಾ ಬಂತು. ಖುಷಿ ಆಯ್ತದೆ ಕೇಳಿ, ಪಿನಾಕ ಅಂತ. ಪಿನಾಕ ಅಂದರೆ ಶಿವ ತೋರಿಸ್ತಾರೆ, ಪಿನಾಕ ಅಂದರೆ ಶಿವನ ಕ್ಯಾಡೆ ತೋರಿಸಿದ್ದಾರೆ. ನೋಡಬೇಕು, ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಬಟ್ ಬಾಣ ತೋರಿಸಿದ್ದಾರೆ ನೋಡಿ, ಇಲ್ಲಿ ಬಿಲ್ಲು ಬಾಣ ತೋರಿಸಿದ್ದಾರೆ. ಅದೇನು ಸಿಂಬಲೈಸ್ ಮಾಡುತ್ತೆ ಗೊತ್ತಿಲ್ಲ, ಯಾಕಂದರೆ ಇಲ್ಲೇನು ಬಿಲ್ಲು ಬಾಣ ತೋರಿಸಿಲ್ಲ, ಅವ್ರ ಕ್ಯಾರೆಕ್ಟರ್ನು ಬಿಲ್ಲು ಬಾಣ ಇಟ್ಕೊಂಡು ತೋರಿಸಿಲ್ಲ. ಸೊ ಗೊತ್ತಿಲ್ಲ, ನೋಡೋಣ, ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಸೊ ದಟ್ಸ್ ಆಲ್ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಹೀಗೆ ಎಡಿಟಿಂಗ್ ವಿಡಿಯೋಸ್ ತರ್ತಾನೆ ಇರ್ತೀನಿ. ಬಾಯ್.